ನಾವು ಯಾವುದನ್ನು ಅಷ್ಟೇ ಅರ್ಥ ಮಾಡ್ಕೋಬೇಕು. ಹಿಂಗೆ ಮಾಸ್ಟ್ರು ಪಾಠ ಮಾಡ್ತಾ ಇದ್ರು, ಅರ್ಥ ಆಯ್ತಾ ಅಂತ ಕೇಳಿದ್ರು, ಆಗಿಲ್ಲ ಸರ್. ಎರಡನೇ ಸಾರಿ ಕೇಳಿದ್ರು, ಆಗಿಲ್ಲ ಸರ್. ಮೂರನೇ ಸಾರಿ ಕೇಳಿದ್ರು, ಆಗಿಲ್ಲ. ಮಾಸ್ಟ್ರಿಗೆ ಎಷ್ಟು ತಾಳ್ಮೆ ಇದೆ, 4, 5, 6ನೇ ಬಾರಿನೂ ಕೇಳಿದ್ರು. 7ನೇ ಬಾರಿಗೆ ಸ್ವಲ್ಪ ಅವ್ರಿಗೆ ಕೋಪ ಬರಕ್ಕೆ ಶುರುವಾಯಿತು. ಕೊನೆಗೆ ಏನ್ ಮಾಡಿದ್ರು, ಮುಂದೆ ತಗ ನನ್ಗೆ ಅರ್ಥ ಆಯ್ತು, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬೇಸಿಗೆ 6ನೇ ಸಾರಿ ಅರ್ಥ ಆಗಿಲ್ಲ. ಇವ್ರಿಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ, ಇವ್ರಿಗೆ 3ನೇ ಸಾರಿ ಅರ್ಥ ಆಗ್ಬೇಕಿತ್ತು, ಇವ್ರಿಗೆ ಅರ್ಥ ಆಗಿರ್ಲಿಲ್ಲ. ಹಾಗಾಗಿ ಆಗ ಮಾಸ್ಟರ್ ಏನ್ ಮಾಡಿದ್ರು ಆ ತರ. ಹಾಗಾಗಿ ನಾನು ಎಷ್ಟೋ ಸಾರಿ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಒಂದು ಡಿಸಿಪ್ಲಿನ್ ವೆರಿ ಫಸ್ಟ್ ಇರಬೇಕು. ನಾವು ನಗದೇ ಇಲ್ಲಲ್ಲ, ನಾವು ನಗದೇ ಇಲ್ಲ, ನಗದನ್ನ ಮರ್ತ್ಬಿಟ್ಟಿದೀವಿ. ಮನೆಯಲ್ಲಿ ಎಲ್ಲ ಅದೇ, ಸೋಫಾ ಸೆಟ್ ಇದೆ, ಕಿಚನ್ ಸೆಟ್ ಇದೆ, ಜ್ಯುವೆಲರಿ ಸೆಟ್ ಇದೆ, ಈಗ ಸೆಟ್ ಮಾಡಿ ಎಲ್ಲ ಸೆಟ್ ಅದೇ. ಮಾತ್ರ ಮೈಂಡ್ ಮಾತ್ರ ಅಪ್ಸೆಟ್ ಆಗುತ್ತೆ. ಮೈಂಡ್ ಅಪ್ಸೆಟ್ ಮಾಡಿಕೊಂಡು ನಗು ಅಂದ್ರೆ ನಗಕ್ಕಾಗುತ್ತೆ. ಹಾಗಾಗಿ ಖಂಡಿತ ನಾವು ನಗದಿಲ್ಲ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನಾನು ಬೇರೆಯವ್ರು ಹೇಳಿದ್ದು ನಾನು ಹೇಳಿದ್ದಲ್ಲ. ನಗುವೆ ಆರೋಗ್ಯದ ಗುಟ್ಟು, ನಗದೆ ಇದನ್ನ ಉಗಿದಟ್ಟು ಅಂತ ಉಗಿದಟ್ಬಿಟ್ಟಿಲ್ಲ ಅಲ್ವಾ? ನಗ್ಬೇಕು. ನಕ್ರೆ ಏನಾಗುತ್ತೆ, ನಮ್ಮ ಮೈಂಡು ಫ್ರೀ ಆಗುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ, BP ಕಡಿಮೆ ಆಗುತ್ತೆ, ಶುಗರ್ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಅಸ್ತಮ ಬರೋದಿಲ್ಲ, ಮುಖದ ನೆರಿಗೆ ಬರೋದಿಲ್ಲ, ಬಹಳ ಐಶ್ವರ್ಯ ಆಗ್ತೀವಿ, ಆತ್ಮೀಯರು ಜಾಸ್ತಿ ಆಗ್ತಾರೆ. ಅದ್ರದ್ದೊಂದು ಬಿಟ್ಟು ಎಲ್ಲ ಮಾಡ್ತೀವಿ. ಅದಕ್ಕೆ ಯಾರೋ ಹೆಸರು ವತ್ಸಲ ಅಂತಿತ್ತಂತೆ. ಅವ್ರು ಏನ್ ಮಾಡೋರು, ಟೀಚರ್ ನೋಡಿ ಮಕ್ಳುಗಳು ಸಿಂಡ್ರೆಲಾ ಅಂತ ಬರ್ಬಿಟ್ಟು ಯಾರು ಕೇಳಿದ್ರಂತೆ, ಗೊತ್ತಾಯ್ತಂತೆ ಯಾಕಂತ. ಅಯ್ಯೋ ಯಾವಾಗ್ಲೂ ಮುಖ ಸಿಂಡಿಸ್ಕೊಂಡಿರ್ತಾರೆ ಸರ್, ಸಿಂಡ್ರೆಲಾ ಕರೆಕ್ಟು, ಬಹಳ ಪ್ರಳಯ ಅಂತ ಮಕ್ಕಳು. ಆಮೇಲೆ ಹೆಚ್ಚಾಗಿ ಹೇಳಿದ್ರಂತೆ ಹಿಂಗಾಯ್ತು ಅಂತ. ಓಲಿ ಬರೀ ಮಕ್ಕಳೇನೋ ಅಬ್ಸರ್ವ್ ಮಾಡಿರ್ಬೇಕು, ಸ್ವಲ್ಪ ನಗ್ನಗ್ತಾ ಇರುತ್ತೆ. ಈಗ ನಾವೇನ್ ಮಾಡ್ತೀವಿ, ಬರ್ತಿರಂಗೆ ಶುರು ಮಾಡ್ತೀವಿ. ಅದು ತಪ್ಪು. ಮನೇಲಾದ್ರೂ ಅಷ್ಟೇ, ಆಸ್ ಎ ಪೇರೆಂಟ್ ಆಗಿ, ಟೀಚರ್ ಆಗಿ ನಮ್ಗೆ ಕಿವಿ ಮಾತು ಹೇಳೋದೇನಪ್ಪ ಅಂದ್ರೆ, ನೀವು ಬರ್ತಿದಂಗೆ ಮಕ್ಕಳನ್ನ ರೇಗೋದಾಗ್ಲಿ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಎಷ್ಟೋ ಸಾರಿ ಹೇಳ್ತೀವಿ, ನಿನ್ ಕಣ್ ಕಾಣಲ್ವೇನೋ. ಎಷ್ಟೋ ಮಕ್ಕಳಿಗೆ ಕಣ್ ಕಾಣಿಸ್ತಾ ಇರ್ತಕ್ಕಂಥ ನಿದರ್ಶನನೂ ಕೂಡ ಇದೆ. ಒಂದು ಶಾಲೆಯಲ್ಲಿ ಅಂತ ಘಟನೆ ನಡೀತಂತೆ. ಅವರು ಟೀಚರ್ ಯಾವಾಗ ಏನ್ ಕಣ್ ಕಾಣಿಸೋನು ಎಷ್ಟೊತ್ತು ಹೇಳೋದು ಮಾಡೋದು ಅಂತಾನೆ ಇದ್ರಂತೆ. ಅವನು ಆ ಸಹಪಾಠಿಗೆ ಹೋಗಿ ಹೇಳ್ಕೊಂಡಾನೆ, ಇವಾಗ ನಂಗೆ ನಿಜವಾಗ್ಲೂ ಕಾಣಿಸ್ತಾ ಇಲ್ಲ, ಟೀಚರ್ ಪದೇ ಪದೇ ಹೇಳೋದ್ರಿಂದ ನಾನು ಕ್ಲಾಸಿಗೆ ಬರೋದಕ್ಕೆ ನನಗೆ ಮುಜುಗರ ಆಗುತ್ತೆ ಅಂತ. ಆಮೇಲೆ ಅವ್ನು ಹೋಗಿ ಸಾರ್ ಪಾಪ ಅವನಿಗೆ ಹಾಗೆ ಹೇಳಿದ್ರೆ ಅವ್ರಿಗೆ ಆಕ್ಚುಲಿ ಕಣ್ ಕಾಣಿಸ್ತಾ ಇಲ್ಲ. ಆಮೇಲೆ ಅವ್ರಿಗೆ ಕನ್ನಡಕ ಕೊಡಿಸಿ ಮಾಡಿದ್ಮೇಲೆ ನೋಡಿ, ಮಕ್ಕಳು ಎಷ್ಟು ಸ್ಮೂತು. ನಮ್ಮ ಮಕ್ಕಳು ಹಂಗೆ ರೇಗ್ತೀವ, ರೇಗಲ್ಲ. ಹಾಗಾಗಿ ನಾವು ಈ ಮಕ್ಕಳನ್ನ ಯಾವಾಗಲೂ ಅಷ್ಟೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಖಂಡಿತವಾಗಿ ನಾವು ಮಕ್ಕಳನ್ನ ಪ್ರೀತಿಯಿಂದ ಮಾತಾಡ್ಸೋದನ್ನು ನಾವು ಕಲ್ತ್ಕೋಬೇಕು. ಅವಾಗ ಮಾತ್ರ ಓದಿದ್ರು ಪರವಾಗಿಲ್ಲ. ನೀವು ಮಾತಾಡಿ ಗಾಸಿ ಮಾಡ್ಬಿಟ್ರೆ ನಿಮ್ಮನ್ನ ಯಾವತ್ತೂ ಆ ಮಕ್ಕಳುಗಳು ಮಾತಾಡ್ಸೋದೇ ಇಲ್ಲ, ಲೈಫ್ ಲಾಂಗ್ ಮಾತಾಡ್ಸೋದಿಲ್ಲ. ಚೆನ್ನಾಗಿ ಪರವಾಗಿಲ್ಲ ಕಣ, ನೀನು ಓದ್ತೀಯ, ಇಂಪ್ರೂವ್ ಆಗ್ತಿದ್ದಪ್ಪ, ಏನು ಸಮಾಚಾರ, ಖುಷಿಯಾಗಿದ್ಯಾ, ಇವ್ನ ಜೊತೆ ಸೇರಿಸ್ಕೊಳ್ಳೋ, ಇವ್ನು ಚೆನ್ನಾಗಿ ಓದ್ತಾರೆ, ಅವ್ನ ಜೊತೆ ಓದ್ಕೊಳ್ಳೋ ಅಂತ ಟ್ಯಾಗ್ ಮಾಡಿಬಿಟ್ಬಿಡಿ. ಅರ್ಧ ಬದುಕು ನಾವು ಕಟ್ಕೋತೇವೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೇನೆ, ಎಷ್ಟೋ ಶಾಲೆಗಳಿಗೆ ಹೋಗೋದು ಈ ಜೋಕ್ಸನ್ನ ಸುಮಾರು ಸಾರಿ ನಾನು ಹೇಳಿದ್ದೀನಿ, ಮತ್ತೆ ರಿಪೀಟು ಆಗ್ತಿದೆ. ಇಬ್ಬರು ಅವಳಿ ಜೋಡಿ ಮಕ್ಕಳಿದ್ರು, ನಾನೊಂದು ಶಾಲೆಗೆ ಹೋದೆ. ಆ ಶಾಲೆ ಹೆಸರು ಬೇಡ, ಮಕ್ಕಳ ಹೆಸರು ಬೇಡ. ಮಕ್ಕಳ ಹೆಸರೇನಪ್ಪ, ವೀರಭದ್ರಪ್ಪ. ಸರಿ, ಮಕ್ಕಳ ಹೆಸರು ಬರೀಬಾರ್ದು ಅಂತ ಮೊದಲನೇ ಕರೆದೆ. ಅವನೇನಂತ ಬರ್ದು, ಇರ್ಬಾರ್ದಪ್ಪ ಅಂತ ಬರ್ದ. ಜನ್ಮ ಕೊಟ್ಟ ಅಪ್ಪನೇ ಇರ್ಬಾರ್ದಪ್ಪ ಅಂತ ಬರ್ದಿದ್ದೀಯಲ್ಲ, ಸರಿಯೇನಪ್ಪ. ಓದಿ ಸ್ವಲ್ಪ ಏನೋ ಸ್ಮಾರ್ಟ್ ಆಗಿದ್ದ. ನಮ್ಗೇನೊಂದು ಆಸೆ, ಸ್ಮಾರ್ಟ್ ಆಗಿದ್ರೆ ಸ್ವಲ್ಪ ಪರವಾಗಿಲ್ವೇನೋ ಅನ್ನೋ ಭಾವನೆ ಇರುತ್ತದೆ. ಅವ್ನು ಕರೆದ್ರೆ ಇರ್ಬಾರ್ದು ದಪ್ಪ ಅಂತ ಬರ್ದಿದ್ವಿ. ವೀರಭದ್ರಪ್ಪ ಎಲ್ಲಿ, ಇರ್ಬಾರ್ದಪ್ಪ ಇರ್ಬಾರ್ದು ದಪ್ಪ, ಹೀಗೆ. ಸರಿ, ನಾನು ಅಂದು ಸಮಾಧಾನ ಮಾಡ್ಕೊಂಡೆ. ಇನ್ನೊಂದು ಶಾಲೆಗೆ ಹೋದೆ. ಹೆಣ್ಮಕ್ಳು, ಬಾಬಾಯಿ ನಿನ್ನ ಹೆಸರೇನು? ಕೌಸ್ತುಬಾ ಅಂತ. ಬಾಬಾಯಿ ನಿನ್ನ ಹೆಸರು ಬರೆದ್ರೆ ಕುಸ್ತಿ ಬಾ ಅಂತ ಬರೀತೀನಿ. ನಾನು ಮಾತ್ರ ಕುಸ್ತಿ ಬರೋದಿಲ್ಲ ಕಣವ. ನೆಕ್ಸ್ಟ್ ಬರೋಷ್ಟರಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿನಲ್ಲಿ ನಿನ್ನ ಹೆಸರು, ತರಗತಿ, ಅಪ್ಪ ಅಮ್ಮನ ಹೆಸರು, ಇವುಗಳನ್ನ ಕರೆಕ್ಟಾಗಿ ಬರ್ಕೊಳ್ಳೋದನ್ನ ಕಲ್ತ್ಕೋ ಅಂತ. ಹಾಗಾಗಿ ನಮ್ಮ ಟೀಚಿಂಗ್ ಪ್ರೊಫೆಷನ್ ನೋಬಲ್ ಪ್ರೊಫೆಷನ್ ಅಂತ ನಾವು ಹೇಳ್ತೇವೆ. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದಂತ ವೃತ್ತಿ. ಈ ವೃತ್ತಿನಲ್ಲಿ ನಾವೇನ್ ಮಾಡಬೇಕು ಅಂದ್ರೆ, ಖುಷಿ ಪಡೋ ತರ ಪಾಠ ಮಾಡ್ಬೇಕಷ್ಟೇ. ನೀವು 40 ನಿಮಿಷ ಪಾಠ ಮಾಡಿ ಅಂತ ನಾನು ಹೇಳೋದಿಲ್ಲ. 20 ನಿಮಿಷ ಪಾಠ ಮಾಡಿ, 10 ನಿಮಿಷ 5 ನಿಮಿಷ ನೀತಿ ಪಾಠ ಹೇಳಿ, ಇನ್ನು 15 ನಿಮಿಷ ಅವ್ರನ್ನ ಇನ್ವಾಲ್ವ್ ಆಗೋದಕ್ಕೆ ಬಿಡಿ. ಖಂಡಿತ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಖುಷಿಯಾಗಿ ಪಾಠ
ಮತ್ತೆ ಲಾಜಿಕ್ ಆಗು ಕೂಡ ಮಕ್ಕಳು ಕೇಳ್ತಾರೆ. ಹೀಗೆ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾ ಇದ್ರು, ನೋಡಪ್ಪ ಒಂದು ತೆಂಗಿನಕಾಯಿ 25 ರೂಪಾಯಿ, 10 ತೆಂಗಿನಕಾಯಿಗೆ ಎಷ್ಟು? ಇಲ್ಲ ಸರ್ ಹಂಗೆಲ್ಲ ಹೇಳಕ್ಕಾಗೋದಿಲ್ಲ. ಯಾಕೋ? ಅಲ್ಲ ಸರ್ ಈಗ ರೇಟ್ ಇರೋದು 70 ರೂಪಾಯಿ, 25 ರೂಪಾಯಿ ಹೆಂಗ್ ಕೊಡ್ಸಿರಿ ಸರ್ ನೀವು? ಆಮೇಲೆ ಒಂದ್ ತೆಂಗಿನಕಾಯಿ ಸೈಜ್ ಕಡಿಮೆ ಇರೋದಕ್ಕೆ 25, ಸೈಜ್ ದಪ್ಪ ಇರೋದಕ್ಕೆ 25 ಹುಡುಕಾಗ್ತದೆ ಸರ್, ಹಂಗೆಲ್ಲ ಹೇಳ